ಸರ್ ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಸರ್ ನೆಕ್ಸ್ಟು? ಈಗ ನಾವು ವಿಜಯ ವಿಠಲ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಸರ್. ವಿಜಯ ವಿಠಲ ಟೆಂಪಲ್ ಅಂತಂದರೆ ಕಲ್ಲಿನ ರಥ ಇದೆಯಲ್ಲ, 50 ರೂಪಾಯಿ ನೋಟಿನ ಮೇಲೆ ಬ್ಯಾಕ್ ಸೈಡ್ ಸಿಂಬಲ್ ಇದೆಯಲ್ಲ, ಹಾಂ, ಅದು ಕಲ್ಲಿನ ರಥ. ಸರ್ ನಿಮ್ಗೇನಾದ್ರು ಗೊತ್ತಾ ಹಿಸ್ಟ್ರಿ ಏನೀಗ ರಥನ ಕೆತ್ತಿರೋದು ಅಂತ? ನಿಮ್ಗೇನಾದ್ರು ಐಡಿಯಾ ಇದೆಯಾ? ಆ ಥರ ಅಂತಲ್ಲ, ಅದು ಈಗ ಮಹಾರಾಷ್ಟ್ರದಲ್ಲಿ ಪಂಡರೀಪುರ ಇದೆಯಲ್ಲ, ಹಾಂ, ಅದು ಇದೆ. ಫಸ್ಟ್ ರಸಮಂಜರಿ ಕಾರ್ಯಕ್ರಮ ನಡೀತಲ್ಲ ನಮಗೆ, ಸಂಗೀತ ಮಂಟಪ. ಹೌದು ಹೌದು, ಸ್ಟೋನ್ ಅಲ್ಲಿ ಕಲ್ಲು ಹೊಡೆದ್ರೆ ಸೌಂಡ್ ಬರುತ್ತಲ್ಲ, ಆ ಪಿಲ್ಲರ್ಸ್ಗಳು ಸರ್ ಅದು. ಅಂದ್ರೆ ರಸಮಂಜರಿ ಕಾರ್ಯಕ್ರಮ ನಮ್ಗೆ ಏನೋ ಎಂಟರ್ಟೈನ್ಮೆಂಟ್ ಮಾಡ್ತೀವಲ್ಲ, ಹಂಗಾಗಿ ಅಲ್ಲಿ ಅದು ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್ ಅವಾಗ. ಅದು ಇದು ವಿಠಲ ಟೆಂಪಲ್ ಏನಿದೆಯಲ್ಲ ಕಲ್ಲಿನ ರಥ, ಅದು ಎಲ್ಲೇ ಇದ್ದ ಜಾಗದಲ್ಲಿ ಅಲ್ಲೇ ಇರ್ತಾ ಇತ್ತು. ಅದು ಅದನ್ನ ಯಾರು ಮುಂದಕ್ಕೆ ತಗೊಂಡೋಗೋದು ತಗೊಂಬರೋದು ಆ ಥರ ಏನಾರು ಮಾಡ್ತಾ ಇದ್ದಿಲ್ಲ. ಅದು ಎಲ್ಲಿರ್ತಕ್ಕಂಥ ಚಕ್ರ ವೀಲ್ಗಳನ್ನ ರೊಟೇಟ್ ಮಾಡ್ತಾರೆ, ತಿರ್ಸ್ತಾ ಇದ್ರು ಮನಸ್ಸಿನಲ್ಲಿ ಅನ್ಕೊಂಡು ಕಾಲ್ಪನಿಕವಾಗಿ. ಅವ್ರಿಗೆ ಮುಂದೆ ಬರುತ್ತೆ ಹೋಗುತ್ತೆ ಅನ್ನೋ ಲೆಕ್ಕಕ್ಕೆ. ಫಿಸಿಕಲ್ ಆಗಿ ಅವ್ರು ಮೂವ್ಮೆಂಟ್ ಮಾಡ್ತಾ ಇರಲಿಲ್ಲ, ಬಟ್ ಮೆಂಟಲಿ ಆಗಿ ಅವರು ಚಕ್ರ ತಿರುಗ್ತಾ ಇದೆ ಅಂತ ಅವರು ತಿಳ್ಕೊಂತ ಇದ್ರು ಮನಸ್ಸಿನಲ್ಲಿ. ಹಂಗಾಗಿ ಕಲ್ಲಿನ ರಥ. ಓಕೆ, ಹೇಳಿ ಸರ್. ಸರ್ ಈಗ ನಾವು ಹೋಗ್ತಿರೋ ಪ್ಲೇಸ್ ವಿಜಯ ವಿಠಲ ಟೆಂಪಲ್. ಅಲ್ಲಿ ಪ್ರೈವೇಟ್ ವೆಹಿಕಲ್ಸ್ಗೆ 1 ಕಿಲೋಮೀಟರ್ ದೂರ ಪ್ರೈವೇಟ್ ವೆಹಿಕಲ್ಗೆ ಯಾರಿಗೂ ಅಲೋಡ್ ಇಲ್ಲ. ಅಲ್ಲಿ ಗೌರ್ಮೆಂಟ್ ವೆಹಿಕಲ್ಸ್ ಇರುತ್ತೆ, ಬ್ಯಾಟ್ರಿ ವೆಹಿಕಲ್. ಅದರಲ್ಲಿ ಹೋಗ್ಬಿಟ್ಟು ನೀವು ಕಲ್ಲಿನ ರಥ ನೋಡ್ಕೊಂಡು ಬರಬೇಕು. 1 ಕಿಲೋಮೀಟರ್ ಸರ್ ಅದು ಕಾನ್ಸೆಪ್ಟ್ ಏನು ಸರ್? ಅಲ್ಲಿಗೆ ಮಾತ್ರ ಏನಕ್ಕೆ ವೆಹಿಕಲ್ಸ್ ಅಲೋ ಇಲ್ಲ ಅಂದರೆ ಆ ವಿಜಯ ವಿಠಲ ಟೆಂಪಲ್ ಕೆಳಗಿನಿಂದ ಮೇಲೆವರೆಗೂ ಸೀಳಾಗಿದೆ. ನೀವು ವೆಹಿಕಲ್ಸ್ಗಳು ವೈಬ್ರೇಟಿಗೆ ಜಲ್ದಿ ಲೈಫ್ ಇರಲ್ಲ, ಅದಕ್ಕೆ ಜಲ್ದಿ ಬಿದ್ದೋಗುತ್ತೆ ಎಂಬ ಕಾರಣಕ್ಕೆ ಬ್ಯಾಟ್ರಿ ವೆಹಿಕಲ್ನಾಗ ಅಲ್ಲಿ ಬ್ಯಾಟ್ರಿ ಕಾರುಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಸರ್. ವೈಬ್ರೇಟ್ ಆಗಬಾರ್ದು. ದೊಡ್ಡ ದೊಡ್ಡ ವೆಹಿಕಲ್ಗಳು, ಬಸ್ಗಳು, ಕಾರುಗಳು, ಆಟೋಸ್ ಹೋದರೆ ವೈಬ್ರೇಟಿಗೆ ಜಲ್ದಿ ಅದಕ್ಕೆ ಲೈಫ್ ಇರಲ್ಲ ಅಂತಂದೇಳಿ ಅಲ್ಲಿಗೆ ಯಾವ ಬ್ಯಾಟ್ರಿ ವೆಹಿಕಲ್ಗೆ ಅವಕಾಶ ಇದೆ ಸರ್. ಹಂಗಾಗಿ ಪ್ರೈವೇಟ್ ವೆಹಿಕಲ್ನ ಯಾರನ್ನೂ ಒಳಗಡೆ ಅಲೋಡ್ ಇಲ್ದಂಗೆ ಅಲ್ಲಿ ಅವರೇ ಗೌರ್ಮೆಂಟ್ನವರು ಆಟೋಸ್ ಇದಾವೆ ಸರ್. ಆ ಬ್ಯಾಟ್ರಿ ವೆಹಿಕಲಲ್ಲಿ ಹೋಗ್ಬೇಕು, ನೋಡಬೇಕು, ಬರಬೇಕು. ಆ ಥರ ಅಪ್ ಆ್ಯಂಡ್ ಡೌನ್ ಸೇರಿ 20 ರೂಪಾಯಿ, ಅಪ್ ಆ್ಯಂಡ್ ಡೌನ್ ಸೇರಿ 20 ರುಪೀಸ್. ನಡ್ಕೊಂತೋದ್ರೆ ಫ್ರೀ ಇರುತ್ತೆ ಸರ್. ನಡ್ಕೊಂತೋದ್ರೆ ಯಾವುದೇ ಚಾರ್ಜ್ ಇರಲ್ಲ. 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ಗೆ ಇನ್ನೊಂದು 800 ಮೀಟ್ರ್ ಇದೆ. 1 ಕಿಲೋಮೀಟರ್ ಇದೆ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಸರ್. ಸರ್ ಈಗ ನಾವು ಎಲ್ಲಿದ್ದೀವಿ? ಇದು ಎಂಟ್ರೆನ್ಸ್ ಅಂತ ಏನೋ ಹೇಳ್ತಾ ಇದ್ರಿ. ವಿಜಯ ವಿಠಲ ಟೆಂಪಲ್ಗೆ ಮುಖದ್ವಾರ ಸರ್ ಇದು. ಎಂಟ್ರೆನ್ಸ್ ಭೀಮಸ್ ಗೇಟ್ ಅಂತಾರೆ ಇದಕ್ಕೆ. ಈಗ ಯಾವುದೇ ಕಾರ್ಯಕ್ರಮ ವಿಠಲ ಟೆಂಪಲ್ ಅಲ್ಲಿ ಮಾಡಿದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ರು. ಅವಾಗ ನಮಗೆ ಹೈವೇದಲ್ಲಿ ಟೋಲ್ ಫ್ರೀ ಇರುತ್ತಲ್ಲ, ಆ ತರ ಟೋಲಿಗಾಗಿ ಕಟ್ಟಿರ್ತಕ್ಕಂಥ ಇದು ಗೇಟ್. ಅಂದ್ರೆ ಒಳಗಡೆ ವ್ಯಾಪಾರಕ್ಕೋಸ್ಕರ ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದ್ರು. ಅರೇಬಿಯನ್, ಫ್ರೆಂಚ್, ಡಕ್ಕನ್, ಪೋರ್ಚುಗೀಸ್ ಅವ್ರೇನು ವ್ಯಾಪಾರಕ್ಕೆ ಬರ್ತಾ ಇದ್ರೆ ಇಲ್ಲಿ ಕಪ್ಪಾಣ ಅಂತಾರಲ್ಲ, ಕಂದ ಕಟ್ಬಿಟ್ಟು ಟೋಲ್ ಒಳಗಡೆ ಹೋಗ್ತಾ ಇದ್ರು ಸರ್. ಅವಾಗ ವಿಠಲ ಟೆಂಪಲ್ ಅಲ್ಲಿ ಬಜಾರ್ ಇದೆ, ವಿಠಲ ಬಜಾರ್ ಅಂತಂದೇಳಿ. ಅವಾಗ ಅಲ್ಲಿ ವ್ಯಾಪಾರಕ್ಕೋಸ್ಕರ ಬರ್ತಾ ಇದ್ರು ಸರ್. ಅವಾಗ ಟೋಲ್ ಪ್ಲಾಜಾ ಸರ್, ಆ ಥರ. ಸೊ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ತಾಳಾರಿ ಕಟ್ಟ ಬಾಗಿಲು ಅಂತ, ಸಿಮಿಲರ್ ಟು ಟೋಲ್ ಪ್ಲಾಜಾ. ಆಗಿನ ಕಾಲದಲ್ಲಿ ಇಲ್ಲಿ ಸುಂಕ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ರಂತೆ. ಸೊ ಅದಕ್ಕೋಸ್ಕರ ಇದನ್ನು ಹೆಬ್ಬಾಗಿಲನ್ನ ಕಟ್ಟಿದ್ದಾರೆ. ಜೈ ಜೈ ಶ್ರೀರಾಮ್. ಸೊ ಈಗ ನಾವು ವಿಜಯ ವಿಠಲ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಬ್ಯಾಟ್ರಿ ಗಾಡಿ ಇದೆ. ಸೊ ಬ್ಯಾಟ್ರಿ ಗಾಡಿ ಏನಕ್ಕೆ ಯೂಸ್ ಮಾಡ್ತಾಯಿದ್ದಾರೆ ಅಂತಂದರೆ ಈಗಿರೋ ಟೆಂಪಲ್ಲು ಸ್ವಲ್ಪ ತುಂಬ ವೀಕ್ ಇದೆಯಂತೆ. ಸೊ ಇಲ್ಲೇನಾದರೂ ಹೆವಿ ವೆಹಿಕಲ್ಸ್ ಓಡಾಡಿದ್ರೆ ವೈಬ್ರೇಷನಿಂದ ಇನ್ನೂ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರೋ ಕಾರಣದಿಂದ ಸೊ ಯಾವುದೇ ಗಾಡಿನ ಅಲೋ ಮಾಡಲ್ಲ. 1 ಕಿಲೋಮೀಟ್ರು ದೂರದಲ್ಲೇ ಸ್ಟಾಪ್ ಮಾಡಿ ಗೌರ್ಮೆಂಟ್ ವೆಹಿಕಲ್ಸು, ಬ್ಯಾಟ್ರಿ ವೆಹಿಕಲ್ಸ್ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ಹೋಗಬೇಕು. ಸೊ ಒಂದು ಸೈಡ್ಗೆ 10 ರೂಪಾಯಿ, 2 ಸೈಡ್ಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಬಟ್ ನಾವು ಏನಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಅಂತಂದರೆ ನಾವು ಬಂದಿರೋದು ವೀಕೆಂಡು, ತುಂಬಾ ರಶ್ ಇದೆ. ಸೊ ಅದಕ್ಕೋಸ್ಕರ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ಸೊ ಇಲ್ಲಿರೋ ಟೆಂಪಲ್ ನೋಡಿ, ಇದು ಬಂದು ಇನ್ಸೈಡ್ ಇದು ಆ್ಯಕ್ಚುಲಿ. ಸೊ ಇನ್ಸೈಡಲ್ಲಿ ತುಂಬಾ ಜನ ಇದ್ದಾರೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಸ್ಕೂಲ್ ಮಕ್ಕಳು ಎಲ್ಲ ಇದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಏನೇನಿದೆ ಅಂತ. ಸೊ ಇಲ್ಲಿ ಏನೋ ಇದೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನೂ ಕೊಟ್ಟಿಲ್ಲ, ಬೋರ್ಡ್ ಏನೂ ಹಾಕಿಲ್ಲ. ಸೊ ಈ ಟೆಂಪಲ್ ವಿಶೇಷ ಏನು, ನನ್ನ ಪ್ರಕಾರ ಇದು ಡ್ಯಾನ್ಸ್ ಮಂಟಪ ಅನಿಸುತ್ತೆ. ಆರ್ ಎನಿ ಅದರ್ events they will perform here. ಸಂಗೀತ
music pillar stage. ಆ ಸ್ಟೋನ್ ನೋಡಿದ್ರೆ ಸೌಂಡ್ ಬರುತ್ತಾ? When we are hit on that stone, it is produced music, sari, gama, pa. That Okay. type of music we will listen. ಸೊ ಈ ಮಂಟಪದ ವಿಶೇಷ ಏನು ಅಂತಂದರೆ ಈ ಪಿಲ್ಲರ್ಸ್ ಮೇಲೆ ನಾವೇನಾದ್ರು ಹೊಡೆದ್ರೆ ಸೌಂಡ್ಸ್ ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೌಂಡ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದು ವಿಶೇಷ ಈ ಟೆಂಪಲ್ಲು. ಸೊ ಈ ಟೆಂಪಲ್ ಮೇಲೆ ಯಾರನ್ನೂ ಬಿಡೋಲ್ಲ, ಏನಕ್ಕೆ ಅಂತಂದರೆ ಎಲ್ಲ ಹಾಳು ಮಾಡಿಬಿಡ್ತಾರೆ ಅಂತ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಅಂದರೆ ಒಳಗಡೆ ಹತ್ತಕ್ಕೆ ಬಿಡೋಲ್ಲ, ನೋಡೋಕ್ಕೆ ಬಿಡ್ತಾರೆ, ಬಟ್ ಹತ್ತಕ್ಕೆ ಬಿಡೋಲ್ಲ. ಬಂದು 50 ರೂಪೀಸ್ ನೋಟ್ ಇದೆಯಲ್ಲ, ಸೊ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ 50 ರೂಪೀಸ್ ನೋಟ್ ಇದೆ ನೋಡಿ. ಸೊ ಏನು ಪ್ರಿಂಟ್ ಆಗಿದೆ ಅದು ಆ್ಯಕ್ಚುಲಿ ಬಂದು ಇದು ಸ್ಟೋನ್ ಚಾರಿಯೇಟ್. ಇದು ಆ್ಯಕ್ಚುಲಿ ಇದು ಮೂವ್ ಮಾಡೋಕ್ಕಾಗಲ್ಲ. ಸೊ ಸ್ಟೋನ್ ಚಾರಿಯೇಟ್ ನೋಡಿದ್ರಿ. ಸೊ ಈ ಪಿಲ್ಲರ್ಸ್ ಮೇಲೆಲ್ಲ ಹೊಡೆದ್ರೆ ಸೌಂಡ್ ಕ್ರಿಯೇಟ್ ಆಗುತ್ತೆ. ತುಂಬಾ ಇದೆ ಹಂಪಿ ಬಗ್ಗೆ. ಸೊ ನಾವು ಸುಮ್ಮನೆ ಮೇಲ್ಮೇಲೆ ನೋಡಿದ್ರೆ ಏನೂ ಗೊತ್ತಾಗಲ್ಲ. ಸೊ ನಾವು ಪ್ರಾಪರಾಗಿ ಗೈಡ್ ತೊಗೊಬೇಕು. ಗೈಡ್ ಅವ್ರ ಹತ್ರ ನಾವು ಕ್ವಶನ್ಸ್ ಕೇಳಬೇಕು, ಅವ್ರು ನಮ್ಗೆ ಆನ್ಸರ್ ಹೇಳ್ತಾರೆ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಆ್ಯಕ್ಚುಲಿ ವಾಟ್ ಈಸ್ ಹಂಪಿ ಅಂತ. ಸೊ ನನ್ನ ಸಜೆಷನ್ ಬಂದು ನೀವೇನಾದರೂ ಹಂಪಿಗೆ ಬರ್ತೀನಿ, ಹಂಪಿ ನೋಡ್ತೀನಿ ಪ್ರಾಪರಾಗಿ ಅಂತಂದರೆ ಸೊ ಪ್ರಾಪರಾಗಿರೋ ಗೈಡ್ ತೊಗೊಳ್ಳಿ, ಇನ್ಫಾರ್ಮೇಷನ್ಸ್ ತೊಗೊಳ್ಳಿ, ನಿಮಗೂ ನಾಲೆಜ್ ಬೆಳೆಯುತ್ತೆ. ಸೊ ನಮ್ಮ ಹಿಸ್ಟ್ರಿ ಏನಂತ ನಿಮಗೆ ತಿಳಿಯುತ್ತೆ. ನೋಡಿ ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಗೈಡು. ಸೊ ನಿಮ್ಗೆ ನೋಡೋಕ್ಕೆ ಎಲ್ಲ ಒಂದೇ ರೀತಿಯೇ ಕಾಣುತ್ತೆ, ಎಲ್ಲ ಸ್ಟೋನಲ್ಲೇ ಬಿಲ್ಡ್ ಆಗಿರೋದ್ರಿಂದ. ಸೊ ಅದ್ರ ವಿಶೇಷ ಏನು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಗೈಡ್ ತೊಗೊಬೇಕು, ಆವಾಗಲೇ ಗೊತ್ತಾಗೋದು. ಸೊ ಇದು ನೋಡಿ, ಇದೆಲ್ಲ ಗೋಪುರ ಎಲ್ಲ ಡೆಮಾಲಿಷ್ ಆಗಿದೆ. ಅವ್ರು ಏನು ಹೇಳ್ತಾರೆ ಅಂತಂದರೆ ಇದನ್ನು ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಸೊ ಮೇಲ್ಗಡೆ ಸೊ ನಾವು ಬರಬೇಕಾದ್ರೆ ನಡ್ಕೊಂಡು ಬಂದ್ವಿ. ಸೊ ಇವಾಗ ಏನು ಹೇಳ್ತಿದ್ದಾರೆ ಎಲ್ಲ ಅಂತಂದರೆ ಬ್ಯಾಟ್ರಿ ಗಾಡೀಲಿ ಹೋಗೋಣ ಅಂತ. ಏನಕ್ಕೆ ಅಂದರೆ ಎಲ್ಲ ಸುಸ್ತಾಗಿ ಹೋಗಿದ್ದೀವಿ. ಸೊ ಅದಕ್ಕೋಸ್ಕರ ಸುಸ್ತಾಗಿಲ್ಲ, ನಾವು ನಡಿತೀವಿ. ನೀವು ಬರೀ ಕಾಲ ನಡೀತಾ ಇದ್ದೀರಲ್ಲ, ನೀವು ಗ್ರೇಟ್ ಆ್ಯಕ್ಚುಲಿ. ನಮಗೆ ಸುಸ್ತಾಗಿದೆ. ಡಿಸೈಡ್ ಮಾಡಿದ್ವಿ ಬ್ಯಾಟ್ರಿ ಗಾಡೀಲಿ ಹೋಗೋಣ ಅಂತ. ಇಲ್ಲಿರೋ ಕ್ಯೂ ನೋಡಿದ್ರೆ ನಾವಿನ್ನು 1 ಅವರ್ ಮೂವ್ಮೆಂಟೇ ಆಗಲ್ಲ ಅನ್ಸುತ್ತೆ ಇಲ್ಲಿಂದ. ಸೊ ಅದಕ್ಕೋಸ್ಕರ ನಟರಾಜ ಸರ್ವಿಸ್ ಅಂದರೆ ನಡ್ಕೊಂಡು ಹೋಗೋದು. ಸೊ ಇದು ಔಟ್ಸೈಡ್ ವ್ಯೂ ನೋಡಿ, ಎಲ್ಲ ಬ್ಯಾಟ್ರಿ ಎಲ್ಲ ಹೋಗ್ತಾ ಇದ್ದಾರೆ.